ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರಗಳು. ಜಗವಿದು ಜಾಣ ಚೆಲುವಿನ ತಾಣ ಎಲ್ಲೆಲ್ಲೂ ರಸದೌತಣ. ಅದಕ್ಕಿಂತ ಡಸ್ಟ್ ಪುಟ್ ಬೆಳೆದಾವ ಇವು ಈ ಮಾತ್ರ. ಇವಕ್ಕೆ ನೀರು ದಿನ ಬೇಕು. ಅವಕ್ಕೆ ಒಂದಿನ ಬಿಟ್ಟು ಒಂದಿನ ಹೊಡಿತೇವೆ. ಇವಕ್ಕೆ ಒಂದು ದಿನ ಹೊಡಿಲಾರ್ದೆ ಬಿಟ್ಟರೆ ನಡೆಯಂಗಿಲ್ಲ. ಪ್ರತಿದಿನ ನೀರು ಹೊಡಿಬೇಕು. ಯಾಕಂದ್ರೆ ಬಯಲಾಗಿರ್ತಾವ, ಬಿಸಿಲು ಭಾಳ ಜೋರದ, ಎಷ್ಟು ನೀರು ಹೊಡೆದ್ರೂ ಆರ್ತಾವ. ಇದು 2 ಕಿಲೋ 700 ಗ್ರಾಮದ ಪ್ಯಾಕೆಟ್ ಅದ ರೀ. ಎಲ್ಲ ಹೊರಗೆ ತೇವಾಂಶ ಸಣ್ಣ ಪ್ಯಾಕೆಟ್ ಹಾಕಿದೆವು ಅಂದ್ರೆ ತಡ್ಕೊಳ್ಳೋದಿಲ್ಲ, ಬಿಸಿಲಿಗೆ ಒಣಗ್ತಾವ ಅಂತೇಳಿ ದೊಡ್ಡ ಪ್ಯಾಕೆಟ್ದಾಗ ಸಣ್ಣ ಪ್ಯಾಕೆಟ್ದನು ಒಮ್ಮೆ ದೊಡ್ಡ ಪ್ಯಾಕೆಟ್ ಹಾಕಿದೆವು. ಇಲ್ಲಿ 30,000 ಪ್ಯಾಕೆಟ್ ಹಾಕಿದೆವು. ಭಾಳ ಅತಿ ಬಿಸಿಲು ಇರೋದ್ರಿಂದ ಸಮಸ್ಯೆ ಆಗಬಾರ್ದತ್ತೆ ಸ್ವಲ್ಪ ಇರ್ಲಿ ಅಂತೇಳಿ ನುಗ್ಗಿ ಗಿಡ ಹಾಕಿದೆವು. ನುಗ್ಗಿ ಗಿಡದ ನೆಳನು ಇಳುವತ್ನಾಗಿನ ನೆಳ ಬೀಳೋದ್ರಿಂದ ಒಂದು ತುಸು ತೇವಾಂಶ ಕಡಿಮೆ ಆರ್ಕೆ ಆಗ್ತದೆ. ಒಂದು ತುಸು ಹೆಲ್ಪ್ ಆಗ್ಯದ. ನೀವು ಇಲ್ಲಿ ನೋಡ್ಬೋದು ರೈತ ಬಂದವ್ರೆ, ಇಲ್ಲಿ ಈ ನುಗ್ಗಿ ಗಿಡ ಎಷ್ಟು ಹೆಲ್ಪ್ ಆಗ್ತದಂದ್ರೆ, ಇಲ್ಲಿ ನುಗ್ಗಿ ಗಿಡ ಇದ್ದಲ್ಲಿ ಅಗಿ ನೋಡ್ರಿ, ಇಲ್ಲಿ ಒಂಥರ ದೂರ ಇದ್ದಿದ್ದು ಅಗಿ ನೋಡ್ರಿ ಹೆಂಗೆ ಆಗ್ತದೆ, ಎಷ್ಟು ಫರ್ಕ್ ಆಗ್ತದೆ. ಇಲ್ಲೇ ಇಷ್ಟು ವಿಚಿತ್ರ ಅದ. ಈ ನುಗ್ಗಿ ಗಿಡ ಏನು ಮಾಡ್ತದಂದ್ರೆ ವಾತಾವರಣದೊಳಗೆ 78% ಯೂರಿಯಾ ಅದ. ಆ ಯೂರಿಯಾನ ಇದಕ್ಕೇನು ಕೊಟ್ಟಿಲ್ಲ ಖರೆ, ಆದ್ರೆ ಈ 5,400 ಫುಟ್ ಕ್ಯಾಂಡಲ್ ಉಷ್ಣತೆಯನ್ನು ಕಡಿಮೆ ಮಾಡಿಬಿಡ್ತದೆ. ಶಾಡೋ ಡ್ಯಾನ್ಸಿಂಗ್ ಟೈಪ್ 5,400 ಫುಟ್ ಕ್ಯಾಂಡಲ್ ಉಷ್ಣತೆ ಇತ್ತಂದ್ರೆ ದ್ವಿತೀಯ ಸಂಶ್ಲೇಷಣೆ ಅಂದ್ರೆ ಫೋಟೋಸಿಂಥೆಸಿಸ್ ಕರೆಕ್ಟ್ ಆಗ್ತದೆ. ಯಾವಾಗ 5,400ಕ್ಕಿಂತ ಹೆಚ್ಚು ಬಿಸಿಲು ಆಗ್ತದೆ, ಇಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಆಗೋದಿಲ್ಲ. ಅದಕ್ಕೆ ನಾವು ಏನು ಮಾಡಿದೆವು, ಒಂದು ತುಸು ಈ ನುಗ್ಗಿ ಗಿಡ ಬೆಳೆಸಿ ಇದಕ್ಕೆ ನೆಳ ಕೊಟ್ಟಿದ್ದೆವು. ಈ ಇಳುವತ್ನಾಗ ಈ ತೆಂಗಿನ ಗಿಡದ ನೆಳನು ಬೀಳ್ತದೆ. ಅದಕ್ಕಾಗಿ ಇಲ್ಲಿ ಒಂದಿಷ್ಟು ಹೆಚ್ಚಿಗೆ ಆರ್ಡರ್ ಬಂದಿದ್ದಕ್ಕೆ ನಮ್ಗೆ 50,000 ಬಂದಿದ್ದು, ನಾವು 30,000 ಸಸಿ ಇಲ್ಲಿ ಹೊರಗೆ ತಯಾರು ಮಾಡಿದೆವು. ಒಟ್ಟಿನ ಮೇಲೆ 1,36,000 ಸಸಿಗಳನ್ನು ನಾವು ಈ ವರ್ಷ ಮಾಡೋಕ್ಕೆ ಸಾಧ್ಯ ಆಗ್ಯದ. ಇದಿಷ್ಟು ಮಾಡ್ಬೇಕಾಯ್ತಪ್ಪ 11 ಜನ ಒಂದು ಇಡೀ ವರ್ಷನೂ ಒಂದು ತುಸು ಬಿಡ್ಲಾರ್ದೆ ಎಫರ್ಟ್ ಮಾಡಿದ್ದೀವಿ ರೀ. ಮಾಡಿದಂಥ ಎಲ್ಲ ನಮ್ಮ ಕೃಷಿ ಆಳುಗಳಿಗೆ, ಅವರು ನಮ್ಮ ಸಂಬಂಧಿಕರೇ ಅದಾರ ಎಲ್ಲರೂ, ಅವರಿಗೂ ನಾವು ಈ ಮೂಲಕ ಧನ್ಯವಾದ ಹೇಳ್ತೇವೆ. ಇದಕ್ಕೆ ಸಹಕಾರ ಮಾಡಿದ ಈ ಪಾಕೆಟ್ ಕಳಿಸೋರು ಭಾಳ ಮಹತ್ವದ. ಯಾವಾಗ ನಮಗೆ ಯಾವ ಆಕಾರದ ಪ್ಯಾಕೆಟ್ ಬೇಡ್ತಿದ್ದೇವೆ ಅವಾಗ ಕೊಟ್ಟು ಕಳಿಸೋರು ಸೋಲಾಪುರ ಸಾರಿಕಾ ಪ್ಲಾಸ್ಟಿಕ್ದವರು, ಅವರಿಗೂ ನಾವು ಕೃತಜ್ಞತೆಯನ್ನು ಹೇಳ್ತೇವೆ. ಇದಕ್ಕೆ ಭಾಳ ಮಂದಿ ಸಹಕಾರ ಆಗ್ಯದ, ಅವರೆಲ್ಲರಿಗೂ ನಾವು ಧನ್ಯವಾದ ಹೇಳ್ತೇವೆ. ನಮಸ್ಕಾರ ರೀ. ಅದನ್ನು ಒಯ್ದು ತಿಪ್ಪಿಗೆ ಹಾಕ್ತೇವೆ. ಆಮೇಲೆ ಜೀವಾಮೃತ ಮಾಡ್ಲಿಕ್ಕೆ ರೆಡಿ ಮಾಡ್ತೇವೆ, ಅಗ್ನಿ ಅಸ್ತ್ರ ಮಾಡ್ಲಿಕ್ಕೆ ರೆಡಿ ಮಾಡ್ಕೋತೇವೆ. ಯಾರೇ ಬೇಕಂದ್ರೆ ಹಿಂಗೆ 10-20 ಲೀಟ್ರ್ ಬಂದವ್ರಿಗೆ 2-3 ಲೀಟ್ರ್ ಅಟ್ಟೆ ಕೊಡ್ತೇವೆ ರೀ. ಭಾಳಷ್ಟು ಗೋಮೂತ್ರವನ್ನು ಯಾರಿಗೂ ಕೊಡೋಂಗಿಲ್ಲ, ಈಗ ಬಂದ್ ಮಾಡಿದ್ದೇವೆ ರೀ. ನಾವೇ ಈ ಸಲ ಯತ್ನಾಳ್ ಗೌಡ್ರ ಗೋಶಾಲೆದಂದು ಮತ್ತು ಚಂದ್ರಶೇಖರ ರೆಡ್ಡಿ ಮನಗುಳಿ ಒಳಗೆ ಅವ್ರು ನಮ್ಗೆ 12 ಬ್ಯಾರಲ್ಲ 15 ರೂಪಾಯಿದಂಗೆ ಗೋಮೂತ್ರ ಮಾರ್ಯಾರ ಕೊಟ್ಟಾರ. ಎಲ್ಲರೂ 30 ರೂಪಾಯಿ ಲೀಟ್ರದಂಗೆ ನಮ್ಗೆ ನರ್ಸರಿಗೆ ಈ ತಿಪ್ಪಿ ಗೊಬ್ಬರದೊಳಗೆ ಕೂಡ್ಸಿದ್ರೆ ಸಸಿ ಚಲೋ ಬರ್ತಾವ ಅಂತ ಹೇಳಿ ಕಂಡು ಬತ್ತು. ಅದಕ್ಕೆ ನಾವು ಒಂದು 12 ಬ್ಯಾರಲ್ಲ ಅವರಲ್ಲಿ 15 ರೂಪಾಯಿ ಲೀಟ್ರದಂಗೆ ಅವ್ರು ಚಂದ್ರಶೇಖರ್ ರೆಡ್ಡಿ ಅವರಲ್ಲಿ ಕೊಟ್ಟರ. ಅವರು ಪುಣ್ಯಕೋಟಿ ಫಾರ್ಮ್ಸ್ದವ್ರು, ನೀವು ಹೋಗಿದ್ರಿ, ನಿಮ್ಮದು ಮಾಡಿರ. ಅದಕ್ಕೆ ಈ ನಮ್ಮ ಆಕಳುಗಳದಿಂದ ಎಷ್ಟು ರೆಡಿ ಆಗ್ತದೆ ಅಷ್ಟು, ಮತ್ತು ಹೊರಗಿನ ತಂದು ಯತ್ನಾಳ್ ಗೌಡ್ರ ಗೋಶಾಲೆಯಿಂದ ತಂದು ನಾವು ಆಕಳ ಗೋಮೂತ್ರವನ್ನು ಶೇಖರಣೆ ಮಾಡಿದ್ವಿ. ನಾನು ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ, ಎಲ್ಲರೇ ದನಗಳು ಕಟ್ಟಿ, ಎಲ್ಲರೇ ಆಕಳುಗಳನ್ನ ಕಟ್ಟಿ, ಎಕಡೆಯೇ ಬಿಟ್ಟು ಆ ಗೋಮೂತ್ರವನ್ನು ನೀವು ಹಾಳು ಮಾಡಬೇಡ್ರಿ. ಎಲ್ಲ ರೈತರು ಅದನ್ನು ಶೇಖರಣೆ ಮಾಡಿಕೊಂಡು ಅದನ್ನು ಸದುಪಯೋಗ ಮಾಡ್ಕೋರಿ ಅಂತ ಹೇಳ್ತೀನಿ ರೀ. ಇನ್ನೊಂದು ಅಗಳೆ ವಿಷಯ ನಿಮ್ಗೆ ತಿಳಿಸದ, ನಮ್ಮಲ್ಲಿ ನಿಂಬಿಯಾಗಿ ಅವ್ರು ಬಂದಿರ್ತಾರೆ ರೀ. ನಿನ್ನೆ KGF ದಿಂದ ಬಂದಿದ್ರು ಒಬ್ಬರು. KGF ದಿಂದ ಬಂದವರು ಅವ್ರು ಏನು ಮಾಡಿದ್ರು, ನಮ್ಗೊಂದು ಗಾಡಿ ಮೇಳ ಮಾಡಿಕೊಡ್ರಿ ಬಾಡಿಗೆ ಅಂತ ಹೇಳಿದ್ರು. ಬಾಡಿಗೆ ಮೇಳ ಮಾಡಿಕೊಟ್ಟಿ ಅಂದ್ರೆ ನಮ್ಮಲ್ಲಿ ಬಾಡಿಗೆ ಹೋಗಿದ್ದು ಗಾಡಿ ಬಂದಿತ್ತು, ನಿಂಬಿಕಾಯಿ ಹೇರ್ಕೊಂಡು ಹೋಗಿದ್ದು. ಸಂಜೆ ಮಾಡಿ ಪಟ್ಟಿ ಕೊಡ್ಲಕ್ಕೆ ಬರ್ತಾರೆ ಎಲ್ಲರ ಮನೆಗೆ. ಅದು ಬರೋ ಮುಂದೆ ಯಾರೇ ಗೊಬ್ಬರ ಹೇಳಿದ್ರಂದ್ರೆ ಗೊಬ್ಬರ ತಂದಿರ್ತದ್ರಿ. ಇದ್ರಾಗ ಗೊಬ್ಬರನೂ ತೊಗೊಂಬಂದ್ರಿ ನಾವು ತಂದು ಗಾಡಿಯಾಗ. ಆ ಗೊಬ್ಬರ ನಮ್ಮಲ್ಲಿ ಮನ್ಯಾಗ ಇಳಿಸಿ ನಿಂಬೆ ಹೇರ್ಕೊಂಡು KGF ಹೋಗ್ಯಾನ. ಈಗ ಬಂದು ತನ್ನ ಗೊಬ್ಬರ ತೊಗೊಂಡು ಹೋಗ್ತಾನೆ. ಆಮೇಲೆ ಇಲ್ಲಿ ಎಲ್ಲ ಏನದಾವ ನೋಡ್ಬರಿ, ಇಲ್ಲಿ ಇವೆಲ್ಲ ಕಲ್ಕತ್ತಾದಿಂದ ಬಂದಿದ್ದು ಪ್ಲಾಸ್ಟಿಕ್ ರೀ. ಸಾರಿಕಾ ಪ್ಲಾಸ್ಟಿಕ್ದವ್ರು ನಮಗೆಲ್ಲ ಇವು 3 ಕಿಲೋದ್ದು 4 ಕಿಲೋದ್ದು 1.5 ಕಿಲೋದ್ದು ಎಲ್ಲ ಪ್ಯಾಕೆಟ್ಗಳು ರೀ ಇವು. ಆಮೇಲೆ ಇವು ಎಲ್ಲ ಬಾಕ್ಸ್ಗಳು ಎದುರಪ್ಪ ಅಂತಂದ್ರೆ ಇವೆಲ್ಲ ಮೆಮ್ರಿ ಆರೋದು ಸಾಮಾನುಗಳು ಬಂದಾವ್ರಿ. ಇವೆಲ್ಲ ನರ್ಸರಿ ಬೇಕಂತ ವೀಡ್ ಮ್ಯಾಟ ಮತ್ತು ಪ್ಲಾಸ್ಟಿಕ್ ಮ್ಯಾಲ ಹಾಕಂತವು. ಇವೆಲ್ಲ ಕಾಳು ಕಡಿ, ಇದು ಜೀವಾಮೃತಕ್ಕೆ ತೊಗರಿ ಇಟ್ಕೊಂಡಿದ್ದೇವೆ ರೀ. ಇದು ಸಿಮೆಂಟ್ ಅದ ರೀ. ಹಿಂಗೆ ಮಂದಿಗೆ ದೂರಿಂದ ನೋಡೋಣ, ಇವರೆಲ್ಲರೂ ಭಾಳ ಒರಿಜಿನಲ್ ರೈತರು ಹಿಂಗೆ ಯಾಕೆ ಇಟ್ಟಾರಿ ಇವೆಲ್ಲ ಅನ್ನಿಸ್ತದೆ. ಅದಕ್ಕೆ ನಿಮ್ಮ ಮುಖಾಂತರ ನಾವು ಅವ್ರಿಗೆ ಜರ ಇದನ್ನು ತಿಳಿಸಿದೆವು. ಧನ್ಯವಾದ ರೀ. ಇಲ್ಲಿ ನೆಲದೊಳಗೆ ಸಸಿ ಮಾಡಿದ್ದೇವೆ ರೀ 1 ಲಕ್ಷ.
ಇದು 500 ಫೂಟ ಉದ್ದದ್ರಿ. ಹಿಂಗೆ ಒಂದು ಸಾಲ, ಒಂದು ಸಾಲಿಗೆ ಒಂದು ಫೂಟಿಗೆ 3 ಫೂಟಿಗೆ 4 ಸಾಲ್ದಂಗೆ ಒಂದು ಫೂಟಿಗೆ 2 ಸಾಲ್ದಂಗೆ 12 ಇಂಚಿಗೆ ಒಂದು ಸಾಲು ಮಾಡಿ ಬೀಜ ಉರಿದೇವು ಇಂಚಿಗೊಂದು. ಈ ಸಾಲಿನೊಳಗೆ 12,500 ಅದಾವ್ರಿ ಒಂದು ಸಾಲಿಗೆ. 12,500 ಸಾಲ. ಇಂಥವು 6 ಸಾಲವ. ಒಂದು ತುಸು ಹೆಚ್ಚಕಮ್ಮ 1 ಲಕ್ಷ ಆಗಿ ಇಲ್ಲಿ ನಾವು ಇವು 30, 40 2 ಥರ, ಸಣ್ಣ ಇದ್ದಿದ್ದು 30, ದೊಡ್ಡ ಇದ್ದಿದ್ದು 40 ರಂಗೆ ಕೊಡ್ಬೇಕಂತೇಳಿ ಇವನ್ ರೆಡಿ ಮಾಡಿದೇವೆ ರೀ. ಇವಕ್ಕೂ ಎಲ್ಲ ನೋಡ್ರಿ ನೀವು ಅಲ್ಲಿ ಒಳಗೆ ನೋಡ್ಬೋದು. ಇಲ್ಲಿ ಮಲ್ಚಿಂಗ್ ಮಾಡಿದೇವ್ರಿ, ಚಗಳ ಚುಪ್ಪಾಟಿ ಹಾಕಿ ತಿಪ್ಪಿ ಗೊಬ್ಬರ ಹಾಕಿದೆವು. ಆಮೇಲೆ ಬೋರಿನೂ ನೀರೇ ಬಿಡ್ತೇವೆ. ಇದಕ್ಕೆ ಆರೋದ ನೀರೇನು ಬಿಟ್ಟಿಲ್ಲ. ಆರೋದ ನೀರು ಬಿಟ್ಟಿದ್ರೆ ಇಟ್ಟು ದೊಡ್ಡ ಆತಿದ್ದು. ಇದು ಯಾವಾಗ ನ್ಯಾಚುರಲ್ ಬೆಳೆಸ್ಲಿಕ್ಕೈತಿ ಅಂದ್ರೆ ನ್ಯಾಚುರಲ್ಲೇ ಇರಲಿ ಅಂತ ಹೇಳಿ ಇವು ಸೌಳು ನೀರು ಬಿಟ್ಟಿದ್ದೆವು. ಮಣ್ಣಾಗದಾವ ಅಂತೇಳಿ ದಕ್ಕಿಸ್ಕೊಂಡವ್ರಿ ಸೋಡಿಯಮ್ಮ. ಇದೇ ನಾವು ಪ್ಯಾಕೆಟ್ದಾಗ ಹಾಕಿದ್ರೆ ಇಷ್ಟ ತನಕ ಅಗಿ ಉಳಿತಿದ್ದಿಲ್ಲ, ಎಲ್ಲ ಸುಟ್ಟು ಬಿಡ್ತಿದ್ದು. ಅದಕ್ಕೆ ಇದಿಷ್ಟು 1 ಲಕ್ಷ ಅಗಿ ಅದಾವ ನೋಡ್ರಿ ಇವು. ಸರ್ ಇದ್ರಾಗ ನೆಳ್ಳ ಅಲ್ಲಿ ಒಂದು ತುಸು ಭಾಳ ಬಿಸಿಲೊಳಗೆ ಒಂದು ತುಸುವರೆ ಇರಲಿ ನೆಳ್ಳ ಅಂತ ಹೇಳಿಸಿ ನುಗ್ಗಿ ಗಿಡ ಬೆಳೆಸಿದೇವ್ರಿ. ಇವು ಅಗಿ ಯಾವಾಗ ಮಾರಾಟ ಆತಾವ ಅಂದ್ರೆ ಪುಷ್ಯಾನ್ ಮಳೆ ಇರ್ತದೆ ನೋಡ್ರಿ. ಜುಲೈ ತಿಂಗಳದಾಗ ಪುಷ್ಯಾನ್ ಮಳೆಗೆ ಈ ಮೊಳಕಾಲ್ ಮಠ ಹಡ್ಡಿ ಬೇರ್ ಸಹಿತ ಹರಿಲಾರ್ದಂಗೆ ತೆಗೆದು 50 ತಟ್ಟಿನೊಳಗೆ ಸುತ್ತಿ ಮಣ್ಣು ಹಾಕಿ ಸುತ್ತಿ ಪ್ಯಾಕಿಂಗ್ ಮಾಡಿ ಕೊಡ್ತೇವ್ರಿ. ಯಾರು ಬಂದಿರ್ತಾರ ಅವ್ರಿಗೆ ಸಂಜೆ ಮಾಡಿ ಬಂದು ದೂರ ಹೋಗೋರಿದ್ರಂದ್ರೆ ಸಾಯಂಕಾಲ 4ರಿಂದ ಹಡ್ಡಿ ಕೊಡ್ತೇವೆ. ಜಿಟಿ ಮಳೆ ಬರ್ಲಾಕತ್ತಿರ್ಬೇಕು, ತಣ್ಣಗೆ ಹವಾ ಇರಬೇಕು, ಬಿಸಿಲು ಭಾಳ ಇರಬಾರ್ದು. ಪುಷ್ಯಾನ್ ಮಳೆಯಾಗ ಕಿತ್ತು ಕುಡ್ತೇವೆ. ಒಯ್ದು ಹಚ್ಕೊಂಡ್ರಂದ್ರೆ ಇವು ಹತ್ತವ. ಭಾಳ ಹಿಂಗೆ 400-500 ಫೂಟ್ ಕಿಲೋಮೀಟ್ರ್ ಹೋದವ್ರಿಗೆ ನಡೆಯಂಗಿಲ್ಲ. 10-20 ಕಿಲೋಮೀಟ್ರ್ 50-100 ಕಿಲೋಮೀಟ್ರ್ ಒಳಗಡೆ ನಡೀತಾವ. ಜಾಕಿಲೆ ಹಚ್ಚಿ ಜಾಕಿಲೆ ಇದು ಮಾಡಿದ್ರೆ ಆದ್ರೂ 100-8 ಹೊಗುಣಿ ಆತಾವ. ಇವು ನೆಲ್ದಾಗಿನ ಹೋಗಿರಿ. ಇದ್ರಾಗ ಗ್ಲಿಸಿಡಿ ತಪ್ಪಲ ಹಾಕಿದೇವ್ರಿ, ನುಗ್ಗಿ ತಪ್ಪಲ ಹಾಕಿದೇವ್ರಿ, ಕಾಂಗ್ರೆಸ್ ಕಸ ಹಾಕಿದೇವ್ರಿ, ಹಾಗಲು ಬೆಳ್ಳಿ ಹಾಕಿದೇವ್ರಿ, ಪುಟಾಣಿ ಕಂಟಿ ಹಾಕಿದೇವ್ರಿ, ಲಂಟನ ಅದು ಹಾಕಿದೇವ್ರಿ. ನಮ್ಮ ವನಸ್ಪತಿ ಭೂತರಕ್ಷಿ ಪಾಡಿ ಹಾಕಿದೇವ್. ನಮ್ಮ ಹೊಲ್ದಾಗ ಒಂದು 50 ಥರ ಸಿಗ್ತಾವಲ್ಲ, ಎಲ್ಲನೂ ತಂದು ಇದ್ರಾಗ ಕಳೆ ಹಾಕಿ ಇದ್ರಲ್ಲೇ ರಸ ಎಲ್ಲ ಬಿಟ್ಟಿದ್ರಲ್ಲೇ ಇದೇ ತೊಗರಿಗೆ ಔಷಧ ಹೊಡೆದಿದ್ದೇವ್ರಿ ನಾವು. ಇದ್ರಲ್ಲೇನೆ 15 ml 1 ಲೀಟ್ರಿಗೆ 15 ml ಹಾಕಿ ಇನ್ನ ಇಟ್ಟು ಉಳ್ದದ್ರಿ. ಇದು 10 ಎಕರೆಗೆ ಆಗ್ಯದ್ರಿ ಇಟ್ಟು ನಮ್ಮದು. ಮತ್ತು 100 ಎಕರೆದವ್ರು ಒಯ್ದಾರ. ಈಗಾದ್ರೂ ಏನಾದ್ರು ಯಾರಿಗಾರು ಬೇಕಪ್ಪ ಅಂತಂದ್ರೆ ಬಂದು ಒಯ್ಬೋದು, ಯಾರಿಗೂ ರೊಕ್ಕ ತೊಳಂಗಿಲ್ಲ. ಎಲ್ಲ ಕೀಡಿಗಳು ಸಾಯ್ತಾವ, ಬೇಕಾದಂಥ ಕೀಡಿಗಳು ಇರಲಿ ಸಾಯ್ತಾವ. ರೈತ ಬಂದವ್ರಿ ನಮಸ್ಕಾರ. ಸಸಿ ಹ್ಯಾಂಗೆ ಹಚ್ಚೋದು ಅಂತೆಲ್ಲ ಕೇಳ್ತೀರಿ. ಸಸಿ ಒಂದು ಹಲವಾರು ಥರ ಹಚ್ಬೋದು, ಒಂದೇ ಥರ ಅಂತೇಳಿ ಏನಿಲ್ಲ, ಹಿಂಗೆ ಅಂತೇಳಿ ಏನಿಲ್ಲ. ಈಗ ನಮ್ಮ ಮಣ್ಣು ಅದ್ರಿ ಇದು ನಮ್ಮ ಮಣ್ಣ ಎಷ್ಟದ ಅಂದ್ರೆ ನಾ ಇಷ್ಟು ಹೋಗೋ ತನಕನೂ ಹಿಂಗೆ ಕೈಲಿ ತೆಗೆದ್ರೆ ಇಲ್ಲಿ ನೋಡ್ಬೋದು, ನೀವು ತೋರಿಸ್ತೀನಿ ನಿಮ್ಗೆ. ಈಗ ರೀ ಹಿಂಗೆ ಕೆದ್ರಕೋತ ಹೋದಪ್ಪ ಅಂತಂದ್ರೆ ಬೇಕಾದಂಗೆ ಇಲ್ಲಿ ತನಕನೂ ಬರ್ತದೆ ಕೈಲಿ. ನಾವೇನು ಭಾಳ ಆಳವಾಗಿ ಉಳುಮೆ ಮಾಡಿಲ್ಲ ಸಹಿತ. ಇಂಥ ಮಣ್ಣಿತ್ತಂದ್ರೆ ಕುಣಿ ಹೊಡಿಯೋ ಅವಶ್ಯಕತೆ ಇಲ್ಲ. ನೀವು ಏನದ ಇಲ್ಲಿ ಬೆಡಗತ್ತೆ ಕರಿತೇವೆ ನಾವು. ಇದು ಬೆಡಗತ್ತೆ ಕರಿತೇವೆ. ಇದಕ್ಕೆ ಹಿಂಗೊಂದು ಪಿಕಾಸಿ ಹತ್ತೀರಿ ನೀವು. ಇಲ್ಲಿ ನೀವು ಒಂದು ಲಿಂಬಿ ಹಚ್ಬೇಕಂತೇಳಿ ಇಲ್ಲೊಂದು ಗುರ್ತ ಮಾಡಿರ್ತೀರಿ. 18 ಫೂಟಿಗೊಂದು 18 ಫೂಟಿಗೊಂದು 18 ಫೂಟಿಗೊಂದು ಇಲ್ಲೊಂದು ಗುರ್ತ ಮಾಡಿರ್ತೀರಿ. ಈ ಗುರ್ತಿದ್ದಲ್ಲಿ ಏನು ಮಾಡೋದು, ಇಂಥ ಮಣ್ಣಿತ್ತಪ್ಪ ಅಂತಂದ್ರೆ, ಲೂಸ್ ಮಣ್ಣಿತ್ತಪ್ಪ ಅಂತಂದ್ರೆ ಈ ಗುರ್ತ ತೆಗೆಯೋದು ಹಿಂಗೆ ಕೈಲೇ ತೆಗೆಯೋದು. ತೆಗೆದು ಈ ಸಸಿಯನ್ನು ಹಿಂಗೆ ಆಟ ಮಲಗಿಸಿ ಹಿಂಗೆ ಪ್ಲಾಸ್ಟಿಕ್ ಇದ್ರ ಹರಿದು ಬಿಡೋದು. ಹರಿದು ಇದ್ರೊಳಗೆ ಇಟ್ಬಿಡೋದು. ಇಷ್ಟಿಟ್ಟು ಓರಿ ಹೇಳ್ತೇನೆ ರೀ. ಇದು ನೆಲದ ಮಟ್ಟದಕ್ಕಿಂತ ಒಂದು ತುಸು ಎತ್ತರ ಆಗ್ಯದ. ಇದ್ರ ತಳಗ ಇದು ಹಿಂಡಿ ಮತ್ತು ಗೊಬ್ಬರ ಅದ್ರಿ, ತಿಪ್ಪಿ ಗೊಬ್ಬರ ಮತ್ತು ಬೇವಿನ ಹಿಂಡಿ ಅದ. ಇದನ್ನ ಒಂದು ತುಸು ಹಿಂಗೆ ತಳಗ ಹಾಕೋದು. ಇದನ್ನ ಕಾಗದ ಹರಿಯೋದು. ಕಾಗದ ಹರಿದು
ಹಿಂಗೆ ಇಟ್ಬಿಡೋದು. ಇಟ್ಟು ಹಿಂಗೊಂದು ಮುಟ್ಟಿಗೆ ಇಟ್ಟು ಬೇವಿನ ಹಿಂಡಿ ಮತ್ತು ತಿಪ್ಪಿ ಗೊಬ್ಬರ ಹಾಕಿ ಸ್ವಲ್ಪ ಇದ್ರ ಮ್ಯಾಗ ಮತ್ತೊಂದು ಜರ ಹಿಂಗೆ ಮಾಡಿಬಿಡೋದು. ಇಟ್ಟು ಮಾಡಿ ಇಟ್ಟು ಮಣ್ಣು ಮಾಡಿಬಿಡ್ರಿ. ಇಷ್ಟು ಮಾಡಿ ಕಿಸಿಂದ ಹಿಂಗೆ ಮ್ಯಾಗಿನ ಪಾಕೆಟ್ ಮಣ್ಣು ಕಾಣ್ಸಂಗೆ ಇರಬೇಕು. ಇದ್ರ ಮ್ಯಾಗ ನೀರು ಹಾಕಿಬಿಡೋದು. ಇಷ್ಟು ಗುಣಿ ಗುಮ್ಮಲಿಲ್ಲ. ಇಷ್ಟು ನೀರು ಹಾಕಿ ಇದು ಅಳಿಗಾಡಬಾರ್ದು ಅಂತ ಹೇಳಿ ಒಂದು 10-15 ದಿನ ಅಳಿಗಾಡ್ಲಾರ್ದಂಗೆ ಒಂದು ಹಿಂಗೆ ಆಧಾರವಾಗಿ ಆ ಕಡೆ ಗಾಳಿ ಬಿಡ್ತದಲ್ಲ ಹಿಂಗೆ ಕಟ್ಟಿಗೆ ನಿಂದ್ರಿಸಿ ಒಂದು ತುಸು ಹಿಂಗೆ ಎಂಟ್ರ ಆಕಾರ ಮಾಡ್ಬೇಕ್ರಿ. ಇಲ್ಲಿ ಕೂಡಿಸಿ ಕಟ್ಟಬಾರ್ದು, ಬಾಳೆ ಸೊಪ್ಪಿಲೆ ಹಿಂಗೆ ಕಟ್ಟಿಬಿಡ್ಬೇಕು. ಇದನ್ನು ಬಾಳೆ ಸೊಪ್ಪಿ ಅದ ಹಸಿ ತೊಗೋದು. ಇದನ್ನು ಮೊದಲು ಒಂದು ಸಲ ಗಿಡಕ್ಕೆ ಹಿಂಗೆ 2 ಎಂಟ್ರ ಆಕಾರ ಮಾಡೋದು, ಹಿಂದೆರಡೆ ಸಡ್ಲಾಗೆ ಹಿಂಗೆ ಕಟ್ಟಿಬಿಡೋದು. ಈ ಕಟ್ಟಿಗೆ ನಿಂದ್ರಿಸೋದು ಮತ್ತು ನೀರು ಹಾಕೋದು ಆದ ಬಳಿಕ ಇನ್ನೊಂದು ಏನು ಮಾಡ್ಬೇಕಪ್ಪ ಅಂದ್ರೆ ಬೀಜಾಮೃತ ಅಂತೇಳಿ ಮಾಡಿರ್ತೇವ್ರಿ. ಇದನ್ನು ಇದು ಒಂದು ಗಿಡಕ್ಕೆ 200 ml ಹಿಂಗೆ ಹಾಕಿಬಿಡೋದು ಬೀಜಾಮೃತ. ಇದ್ರೊಳಗೆ ಸಗಣಿ, ಗೋಮೂತ್ರ ಮತ್ತು ಸುಣ್ಣ ಕೂಡಿಸಿರ್ತೇವೆ. ಇಷ್ಟು ಮಾಡಿದ್ರಪ್ಪ ಅಂದ್ರೆ ಸಾಕು. ಇದು ತೊಯ್ದಿದ್ದ ನೆಲ ಹಸಿ ಆರಬಾರ್ದು ಮತ್ತು ಹುಲ್ಲು ಏಳಬಾರ್ದಪ್ಪ ಅಂತಂದ್ರೆ ಹಿಂಗೆ ಹಸಿರು ಮುಚ್ಚಿಗೇರಿ ಹಾಕ್ರಿ. ಇಷ್ಟು ತೊಯ್ದಟ್ಟು ಇಲ್ಲ ನಮ್ಗೆ ಹಸಿದು ಸಿಗ್ತಿದ್ದಿಲ್ಲಪ್ಪ ಅಂತಂದ್ರೆ ಇಂಥದ್ದು ಹೊಟ್ಟ ಹಿಂಗೆ ಹಾಕಿಬಿಡ್ರಿ. ಎಷ್ಟು ಜಾಸ್ತಿ ಇನ್ನೊಂದು ಥರ ಹಚ್ಚು ತೋರಿಸ್ತೀನಿ ಬರ್ರಿ. ಇದು ಭೂಮಿಯ ಮಟ್ಟ ತಾರಿ. ಇದು ಅದಕ್ಕೆ ಮಣ್ಣು ಹಾಕಿಲ್ಲ ನಾನು. ಈ 3 ಫೂಟ್ ತೆಗೆದು ಮುಚ್ಚಿನಿದ್ರಾಗ 3 ಫೂಟ್ ತೆಗೆದು ಒಂದು ತಳಗಿನ ಮಣ್ಣ ಮ್ಯಾಗಿನ ಮಣ್ಣ ತಳಗಿನ ಮಣ್ಣ ಮ್ಯಾಗಿನ ಮಣ್ಣ ಮಾಡಿ ಇದ್ರಾಗೆಲ್ಲ ಮುಚ್ಚಿನಿ. ಇನ್ನು 4 ಇಂಚ ಮಣ್ಣು ಮ್ಯಾಲದ ಅದ್ರಾಗ ಇನ್ನೊಂದು ಜರ ಮಣ್ಣು ಜಕ್ಕೋತೀನಿ. ಚಕ್ಕೊಂಡು ಇದರ ಸೆಂಟರ್ ಪಾಯಿಂಟ್ ಇದು. ಇದನ್ನ ಕಾಗದ ಹರಿದು ಇಡುವುದು. ಇಡೋಕ್ಕಿಂತ ಮೊದಲ ಹಿಂಡಿ ಗೊಬ್ಬರ ಹಾಕೋದು. ಮತ್ತೊಂದು ಜರ ಗೊಬ್ಬರ ಹಾಕೋದು. ಇಲ್ಲೇ ಹಾಕಬೇಕು ಗೊಬ್ಬರ, ಮತ್ತು ತೆಗನಾಗ ಗುಂಡಿ ಒಳಗೆ ಹಾಕಬಾರ್ದು. ಆ ಗೊಬ್ಬರ ಉಪಯೋಗ ಆಗೋದಿಲ್ಲ ಅದು.
ಇಷ್ಟು ಮಾಡೋದ ಬಳಕ ಈ ಪಾಕೆಟದ ಮಣ್ಣು ಕಾಣ್ಸಂಗಿರ್ಬೇಕು. ಇದ್ರಾಗ ಬೀಜಾಮೃತ ಹಾಕಬೇಕ್ರಿ. ಹಚ್ಚೋಕ್ಕಿಂತ ಮೊದಲು ಎದ್ದರು ಭಾಳ ಚಲೋ. ಇಷ್ಟು ಮಾಡಿ ಹಿಂಗೆ ಸರಿಯಾಗಿ 4 ತಾವದಲ್ಲಿ ಕಟ್ಟಿ ಬಿಡೋದು. ಎತ್ತರ ಗಿಡ ಇತ್ತಂದ್ರೆ, ಸಣ್ಣ ಗಿಡ ಇತ್ತಂದ್ರೆ ಇಂಥದ್ದು ಇತ್ತಂದ್ರೆ ಏನು ಕಟ್ಟುವ ಅವಶ್ಯಕತೆ ಇಲ್ಲ. ಇದು ಇತ್ತಂದ್ರೆ ಹಿಂದಿರ್ತದ್ರಿ. ಇದ್ರ ಮ್ಯಾಲ ಮಲ್ಚಿಂಗ್ ಮಾಡಿಬಿಡಿದ್ರಿ. ಏನು ತಪ್ಪಲ, ಬೇವಿಂದಿರಲಿ, ಕೈಕಸ ಇರಲಿ, ಹಾಗಲ್ ಬೇಳೆ ಇರಲಿ, ಏನು ಹಾಕಿರ್ಲಕ್ಕ. ಇಲ್ಲಪ್ಪ ಅಂದ್ರೆ ಇದು ಸಿಗ್ತಿದ್ದಿಲ್ಲಪ್ಪ ಅಂತಂದ್ರೆ ಮತ್ತೆ ಅಗಳಿಗತ್ಲೆ ಇದು ಮಾಡಿಬಿಡೋದು ನೋಡಿ. ಇಷ್ಟು ಮಾಡಿ 4 ದಿನಕ್ಕೊಮ್ಮೆ ಒಂದು 2 ಚರಿ ನೀರು ಹಾಕೋತ ಹೋದ್ರಿಯಪ್ಪ ಅಂತಂದ್ರೆ ಈ ಗಿಡ ಹೊಳ್ಳಿ ಚಿಗಿತದ, ಕುಂದ್ರಿ ಬೀಳಂಗಿಲ್ಲ, ಯಾವುದೇ ರೋಗ ಬರೋಂಗಿಲ್ಲ. ಮತ್ತು ಇಲ್ಲೇ ಡ್ರಿಪ್ ಚಾಲು ಮಾಡಿ ತಾಸ 2 ತಾಸ 50 ಲೀಟ್ರ 100 ಲೀಟ್ರ ನೀರು ಬಿಟ್ಟರೆ ಇದರ ಆರೋಗ್ಯ ಕೆಡ್ತದ, ಗ್ರೋತ್ ಬರೋಂಗಿಲ್ಲ. ಮತ್ತು ಇನ್ನೊಂದು ನಿಮಗೆ ಹೇಳ್ಬೇಕಂದ್ರೆ, ನಿಮಗೆ ಹೊಟ್ಟೆ ಉರಿ ಸಿಗ್ತಿದ್ಲಪ್ಪ ಅಂತಂದ್ರೆ ಇಂಥ ಚಗಳು ಸಿಕ್ತಪ್ಪ ಅಂದ್ರೂ ಹಾಕ್ರಿ ಹಿಂಗೆ. ಆಮೇಲೆ ಈ ಕೈಕಸ ಅದ ನೋಡ್ರಿ, ಇದು ಕೈಕಸ ನಾ ಮತ್ತೊಂದು ಕಡೆ ತಂದೀನಿ. ನಮ್ಮ ಹೊಲ್ದಾಗ ಎಲ್ಲಿ ಸಿಗಂಗಿಲ್ಲ ಇದು. ಈ ಕೈಕಸ ಹಚ್ಚ ಮುಂದಾಗ 4 ಬಟ್ಟೆ ಏನು ಕುಣಿ ಇರ್ತದಲ್ಲ, ಆ ಟೈಮ್ದಾಗ ಇಂಥ ಬೇನ್ ತಪ್ಪಲ, ಇಂಥದ್ದು ಗ್ಲಿಸಿರಿಡಿಯ, ಏನಾರ ಇಂಥದ್ದು ಸೀತಾಫಲ ತಪ್ಪಲ ಅದಿತ್ತಂದ್ರೆ ಏನೋ ಹಿಂಗೆಲ್ಲ ಹಾಕಿ ಮ್ಯಾಗ ಮಣ್ಣು ಮುಚ್ಚಿ ನಡ್ಬರ್ಕ ಈ ಪೈಪ್ ಇದು ಪ್ಯಾಕೆಟ್ ದಟ್ಟೆ ಗುಂಡಿ ತೆಗೆದು ಗಿಡ ಹಚ್ಚಿ ಬಿಡ್ರಿ. ಮತ್ತು ಗೊನ್ನಿ ಹುಳದ ಏನಾದರೂ ನಿಮ್ಮಲ್ಲಿ ಕಾಟಿತ್ತಪ್ಪ ಅಂತಂದ್ರೆ 1 ಎಕರೆಕ್ಕೆ 110 ಗಿಡ ಕುಂದಿರ್ತಾವ. ಆ 110 ಗಿಡಕ್ಕೆ 200 ಗ್ರಾಮ ಹಿಂಗೆ ತೋರಿ. ಹಿಂಗೆ ತೊಗೊಂಡು ಒಂದು ಬ್ಯಾರಲ್ ನೀರಾಗ ಕೂಡಿ ಕಲಸ್ರಿ. ಮೊದಲು ಸಣ್ಣ ನೀರಾಗ 4 ಲೀಟ್ರ್ ನೀರಾಗ ಬಾದ್ಲಾಗ ಕಲಸ್ರಿ. ಅದೊಂದರ ಎಲ್ಲ ಹಾಲಿನಂಗೆ ಆದ ಬಳಿಕ ಬ್ಯಾರಲ್ಗೆ ಹಾಕ್ರಿ. ಬ್ಯಾರಲ್ದಾಗ ತಿರುಗಾಡಿಸ್ರಿ. ಇದಕ್ಕೆ 2 ಲೀಟ್ರ ಹಿಂಗಿನ ನೀರು ಬಿಡ್ರಿ. ಒಂದು ಸಲ ಜೂನ್ದಾಗ ಹಚ್ಚಿರಿ ಅಂದ್ರೆ ಜೂನ್ದಾಗ ಒಮ್ಮೆ, ಜೂನ್ 15ಕ್ಕೊಮ್ಮೆ, ಜುಲೈದಾಗ ಒಮ್ಮೆ, 3 ಸಲ ಹಿಂಗೆ ಹಾಕಿ ಬಿಡ್ರಿ. ಗೊನ್ನಿ ಹುಳ ಹೊಟ್ಟೆ ಆಗೋದಿಲ್ಲ. ಹತ್ತು ಮೀರಿ ನಿಮಗೆ ಹಿಂಗೆ ಹಾಕೋದಾಗಲಿಲ್ಲಪ್ಪ ಅಂದ್ರೆ ಮೆಟ್ರೈಸಿಯಮ್ ಅಂತ ಹೇಳಿ ಸಿಗ್ತದೆ ಒಂದು ಪೌಡ್ರ. ಅದು ಕಲ್ಚರ್ ಇರ್ತದೆ ಆರ್ಗ್ಯಾನಿಕ್. ಆ ಕಲ್ಚರ್ ಒಂದು 2 ಕಿಲೋ ತೊಗೊಂಬರಿ. ಒಂದು 10 ಕಿಲೋ ಗೊಬ್ಬರದ ಕೂಡ ಇಂಥ ಗೊಬ್ಬರದ ಕೂಡ ಕೂಡಿಸ್ರಿ. ಅದಕ್ಕೆ ನೀರು ಹೊಡೆದು ತಟ್ಟು ಹಚ್ಚಿ ನೆಳ್ಳಾಗ ಒಂದು 4 ದಿನ ಇಡ್ರಿ. ಅದನ್ನೊಂದು ಇಟ್ಟು ಹಾಕ್ರಿ. 5 ವರ್ಷ ಹೊಟ್ಟೆ ನಿಮ್ಗೆ ಗೊನ್ನಿ ಹುಳದ ಕಾಟ ಬರೋದಿಲ್ಲ. ಇಷ್ಟೆಲ್ಲ ಸರಿಯಾಗಿ ಮಾಡಿರಿ. ಇಂಥವೆಲ್ಲ ತಪ್ಪಲ ಮಲ್ಚಿಂಗ್ ಮಾಡಿರಿ. ಇಲ್ಲಿಕಪ್ಪ ಅಂದ್ರೆ ಕುಣ್ಯಾಗ ಹಾಕೋದಿತ್ತು ಅಂದ್ರೆ ತಿಪ್ಪಿ ಗೊಬ್ಬರ ಮ್ಯಾಲೆ ಹಾಕ್ರಿ. ಕುಣ್ಯಾಗ ಹೊಟ್ಟೆ ಹಾಕಬೇಡ್ರಿ. ಯಾವುದೇ ಸಸಿ ಹಚ್ಚಿರಿ, ಹುಲ್ಲಿಲ್ಲಾರ್ದಂಗೆ ನೋಡ್ಕೊರಿ. ಸಸ್ಯ ಸಂರಕ್ಷಣೆ ತೋರಿ. ನೀರು ಭಾಳ ಬಿಡಬೇಡ್ರಿ. ನೀರು ಸ್ವಲ್ಪ ಬಿಟ್ಟು ಬೆಳೆಸಿರಿ ಅಂತ ಹೇಳಿಸಿಂದ ಈ ಹಚ್ಚುವ ಒಂದು ವಿಷಯನ. ಒಂದು ಗಿಡ ನಿಮ್ಮಲ್ಲಿ 18 ಫೂಟಿಗೆ ಒಂದೊಂದು ಹಚ್ಚಿರಿ. ಹಿಂಗೆ 18 ಹಿಂಗೆ 18 ಹಚ್ಚಿರಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಒತ್ತಟ್ಟು ಡಿಸ್ಟೆನ್ಸ್ ಬೇರೆ ಬೇಕಾಗಿತ್ತಪ್ಪ ಅಂದ್ರೆ ಒತ್ತಟ್ಟು 20 ಮಾಡ್ಕೊರಿ. ಸಾಲಿನಿಂದ ಸಾಲಿಗೆ ಸಾಲಿನಾಗ 16 ಫೂಟ್ ಮಾಡ್ಕೊರಿ. ಒಟ್ಟು 18 ಇರಲಿ. 24 ಮಾಡ್ಕೊಂಡ್ರಿಪ್ಪ ಅಂದ್ರೆ 14 ಮಾಡ್ಕೊರಿ. ಒಟ್ಟು 36 ಆಗಂಗೆ ಮಾಡ್ಕೊರಿ. 18 ಹಚ್ಚಿರಿ, 18 20 ಹಚ್ಚಿರಿ, 16 24 ಹಚ್ಚಿರಿ. ಇವು 3 ಪದ್ಧತಿ ನಮಗೆ ಭಾಳ ಚಲೋ ಅನ್ಸ್ಯಾವ. ನಾವು ಈಗ 6 ಎಕರೆ ಹೊಲ ತಯಾರು ಮಾಡತ್ತಿದ್ದೆವು. 16 20 ರಂಗೆ ಬೆಡ್ ಮಾಡಿ ಹಚ್ಲಕತ್ತಿದ್ದೆವು. ನಾಳೆ ಕಾಯಿ ಆರ್ಸ್ಲಿಕ್ಕೆ ತೊಂದರೆ ಆಗ್ಬಾರ್ದು ಅಂತೇಳಿ ಎಲ್ಲ 2 ಗಿಡದ ಮಧ್ಯೆ ಬಿದ್ದಿದ್ದ ಕಾಯೆಲ್ಲ ಕಲೆಕ್ಟ್ ಆಗಂಗೆ ಮಾಡ್ಲಕತ್ತಿದ್ದೆವು. ನೀವು ಮುಂದಿನ ದಿನಮಾನದೊಳಗೆ ಹಂಗೆ ಮಾಡ್ರಿ ಅಂತೇಳಿ ಈ ವಿಡಿಯೋನ ಮುಗಿಸ್ತೇವೆ. ನಮಸ್ಕಾರ. ನಮಸ್ಕಾರ ಸಾಹೇಬ್ರ. ನಮಸ್ಕಾರ ರೀ. ಈಗ ನೋಡಿ ವೀಕ್ಷಕರೇ, ಇಷ್ಟೆಲ್ಲ ಅವರು ತಿರುಗಾಡಿ ಈಗ ತೋರಿಸಿದ್ರು. ನಮ್ಗೆ ನರ್ಸರಿ ತೋರಿಸಿದ್ರು, ಅವರಲ್ಲಿ ಏನೇನು ಮಾಡಿರೋ ತೊಳೆದಾಗ ಎಲ್ಲ ತೋರಿಸಿದ್ರು. ಅವ್ರ ಅನುಭವ ಹಂಚಿಕೊಂಡ್ರು. ಇನ್ನೊಂದು ನಾ ಹೇಳ್ಬೇಕಂದ್ರೆ, ಈಗ ರೈತರ ನನಗೆ ಮೆಸೇಜ್ ಬಂದಿದ್ದ ಪ್ರಕಾರ, ನಾ ಎಲ್ಲೇ ಮತ್ತೊಂದು ಕಡೆ ರೈತರ ಬಳಿ ಶೂಟಿಂಗ್ ಹೋಗೋ ಮುಂದೂ ರಾಜಶೇಖರ್ ನಿಂಬ್ರಿಯವ್ರಿಗೆ ಕರ್ಕೊಂಡು ಹೋಗತ್ತೆ ಹೇಳ್ತಾರೆ. ಯಾಕಂದ್ರೆ ಅವರಲ್ಲಿ ನೋಡ್ರಿ, ಅನುಭವ ಇದ್ದಲ್ಲಿ ಅಮೃತತ್ವ ಇದೆ ಅಂತ ಹಿರಿಯರು ಹೇಳ್ಯಾರ. ಅವ್ರ ಅನುಭವ ಅದ ಒಕ್ಕಲ್ತನದಾಗ, ಅದು ನೈಸರ್ಗಿಕ ಒಕ್ಕಲ್ತನದಾಗ ಅನುಭವ ಅದ. ಅದಕ್ಕೆ ನಾವು ಏನು ಮಾಡ್ತೇವೆ ಈಗ ಅಂದ್ರೆ,
ಇಷ್ಟೊತ್ತನ ಇವ್ರು ಏನು ನಮ್ಗೆ ತೋರಿಸೋರು ಅನುಭವ ರೈತರು ನನಗೇನು ಮೆಸೇಜ್ ಮಾಡ್ತಾರೆ ಯಾರಿಗೆ ಇವ್ರಿಗೆ ರಾಜಶೇಖರ್ ನಿಂಬರಿಗೆ ಅವರಿಗೆ ಅದು ಏನು ಕ್ವಶನ್ ಕೇಳಂತಾರೆ ಏನು ಪ್ರಶ್ನೆ ಅದ್ರ ಬಗ್ಗೆನೇ ಇವ್ರಿಗೆ ಒಂದು 4 ಕ್ವಶನ್ ಕೇಳ್ತೀನಿ. ಈಗ ಅವ್ರಿಗೆ ಕ್ವಶನ್ ಅವ್ರಿಗೆ ಪ್ರಶ್ನೆ ಮಾಡುವಷ್ಟು ತಾಕತ್ ನಮಗಿಲ್ಲ. ಯಾಕಂದ್ರೆ ದೊಡ್ಡ ಅನುಭವಿ ಅವರು ಸುಭಾಷ್ ಪಾಳೇಕರ್ ಅವರ ಕೇವಲ ಶಿಷ್ಯರವರು. ಅವ್ರಿಗೇನು ನಾವು ಪ್ರಶ್ನೆ ಮಾಡುವಂಥದ್ದಿಲ್ಲ, ಅವರೇ ಹೇಳಿಬಿಡ್ತಾರೆ ಉತ್ತರಗಳನ್ನೆಲ್ಲ, ಪ್ರಶ್ನೆ ಉತ್ತರನೂ ಅವರೇ ಹೇಳ್ತಾರೆ. ಈಗ ಸಾಬ್ರ ನಾನು ನಿಮಗೆ ಕೇಳಕತ್ತಿದ್ದೇನಪ್ಪ ಅಂದ್ರೆ ಈಗ ಟೋಟಲ್ ಎಷ್ಟು ಎಕರೆ ಅದಂದ್ರಿ ಇದು? ಈಗ ನಮ್ದು 30 ಎಕರೆ ಅದ್ರಿ ಸರ್. 30 ಎಕರೆದಾಗ ನೀವು ಕಲ್ಟಿವೇಶನ್ ಅಂದ್ರೆ 5 ಎಕರೆ ತೋಟಗಾರಿಕಾ ಬೆಳೆಗಳನ್ನ ಮಾಡಿದ್ದೇವೆ. ಎಲ್ಲ ಮಚ್ಚಿಂಗ್ ಮಾಡೋದು, ನಿಂಬೆ ಗಿಡ. 30 ಎಕರೆದಾಗ 30 ಎಕರೆದೊಳಗೆ 5 ಎಕರೆ ನಾವು 30 ಎಕರೆದೊಳಗೆ 5 ಎಕರೆ ಬಗ್ಗೆನೇ ಮಾತಾಡೋಣ. ಯಾಕಂದ್ರೆ ಈಗ 30 ಎಕರೆ ಮಾಲೀಕರು ಬಹಳ ಕಡಿಮೆ ಅದಾರ. ಈಗ ಬಹಳ 2 ಎಕರೆ 3 ಎಕರೆ 4 ಎಕರೆ 5 ಎಕರೆ ತನನೇ ಅದಾರ ಈಗೆಲ್ಲ ಬ್ಯಾರೆ ಆಗಿ. ಅದಕ್ಕೆ ಒಂದು ದೊಡ್ಡ ಉದಾಹರಣೆ ನೀವು ಇಲ್ಲಿ ಬಂದಾಗೆ ಗೊತ್ತಾಗ್ತದೆ. ಸನ್ಮಾನ್ಯ ರಾಜಶೇಖರ್ ನಿಂಬರಿಗೆ ಅವರು ತೋಟಕ್ಕೆ ಬಂದು ನೋಡಿದ್ರೇ ಗೊತ್ತದ. ನಾ ಎಲ್ಲೋ ಕನ್ಯಾಕುಮಾರಿಗೆ ಹೋಗಿರ್ತೀನಿ, ಎಲ್ಲೋ ಸಮುದ್ರಕ್ಕೆ